everyone, welcome to my channel. I'm Shamini, photographer and a content creator. ಸೊ ಇವತ್ತು ನಾನು ಮೈಕ್ ಆರ್ಡರ್ ಮಾಡಿದ್ದೆ ಡಿಜಿಟೆಕ್ದು ಅಮೆಝಾನಲ್ಲಿ. ಸೊ ಅದು ಡೆಲಿವರ್ ಆಗೈತಿ. ಇದರದ್ದು ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಮಾಡ್ತೀನಿ, ರಿವ್ಯೂ ಮಾಡ್ತೀನಿ, ನಿಮಗೆ ಮೈಕ್ ಅದು ವಾಯ್ಸ್ ಟೆಸ್ಟು ಮಾಡ್ತೀನಿ. ಸೊ ನಿಮ್ಗೆ ಈ ಪ್ರಾಡಕ್ಟ್ ಇಷ್ಟ ಆಯಿತು ತೊಗೋಬೇಕು ಅಂದ್ಕೊಂಡ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರ್ತೈತಿ, ಯು ಕ್ಯಾನ್ ಟೇಕ್ ಇಟ್. ಸೊ ಈಗ ನಿಮಗೇನು ವಾಯ್ಸ್ ಕೇಳಿಸ್ತೈತಲ್ಲ, ಇದು ಡೈರೆಕ್ಟಾಗಿ ನನ್ನ ಮೊಬೈಲಿಂದ ಮಾಡಿದ್ದು iPhone 13 Pro Max. ಮೈಕ್ನು ನನ್ನ ಫೋನ್ ಸಲುವಾಗಿ ಆರ್ಡರ್ ಮಾಡಿದ್ದು. ಸೊ ಈ ವಾಯ್ಸಿಗೆ ಆ ವಾಯ್ಸಿಗೆ ಡಿಫ್ರೆನ್ಸ್ ನೀವೇ ತಿಳ್ಕೊಳ್ಳಿ, ಬಿಕಾಸ್ ನನಗೆ ಈಗ ಸದ್ಯಕ್ಕಂತೂ ಗೊತ್ತಾಗಲ್ಲ. ಇದು ಡಿಜಿಟೆಕ್ ಬ್ರ್ಯಾಂಡಿಂದು ಆ್ಯಂಡ್ ಕಾಸ್ಟ್ ಬಂದುಬಿಟ್ಟು 900 to 1000 ಬಿಟ್ವೀನ್ ಇರ್ತದೆ. ನಿಮಗೆ ಯಾವ ಡಿಪೆಂಡ್ಸ್ ಆನ್ ಡೇಸ್. ನನಗೆ ಸಿಕ್ಕಿದ್ದು 956 ರೂಪೀಸಿಗೆ. ಸೊ ಲೆಟ್ಸ್ ಅನ್ಬಾಕ್ಸ್. ಸೊ ಇದರಲ್ಲಿ ಒಂದು ಇದು ಬಂದುಬಿಟ್ಟು ಮೈಕ್, ಇದು ಬಂದುಬಿಟ್ಟು ರಿಸೀವರ್. ಇದನ್ನ ಮೊಬೈಲ್ಗೆ ಕನೆಕ್ಟ್ ಮಾಡಿ ಇದನ್ನ ಇಲ್ಲಿ ಹಾಕ್ಕೊಂಡು ವಾಯ್ಸ್ ರೆಕಾರ್ಡ್ ಮಾಡ್ತೀನಿ. ಸೊ ಡಿಫ್ರೆನ್ಸ್ ನೋಡಿ ನೀವೇ. ಈಗ ಕೇಳಿಸ್ತಿರೋದು ಡೈರೆಕ್ಟ್ ವಾಯ್ಸ್. ನಿಮ್ಗೆ ಡಿಸ್ಟರ್ಬೆನ್ಸ್ ಏನಾದರೂ ಕೇಳಿಸ್ತಿದ್ರೆ ಯು ಕ್ಯಾನ್ ಸಿ. ವೈರ್ಲೆಸ್ ಮೈಕ್ರೋಫೋನ್ ಆ್ಯಂಡ್ ರಿಸೀವರ್ ವಿತ್ ಲೈಟ್ನಿಂಗ್ ಕನೆಕ್ಟರ್. ಮಾಡೆಲ್ ನಂಬರ್ DWM002 Pro. ಇದು ಐಫೋನ್ ಸಲುವಾಗಿರೋದು. ಆ್ಯಂಡ್ ಅಪ್ ಟು 4 hours ಬರ್ತೈತಿ ಒಂದು ಚಾರ್ಜಲ್ಲಿ. ಕಂಟಿನ್ಯೂ ನಾನ್ ಸ್ಟಾಪ್ ವೀಡಿಯೋ ಮಾಡಿದ್ರು ನಿಮಗೆ 4 hours ಬರ್ತೈತಿ ಅಂತ ಇವ್ರು ಹೇಳಿದ್ದು. ಈಗ ಔಟ್ಡೋರ್ ಹೋಗಿ 10 meters ವೈರ್ಲೆಸ್ ಟೆಸ್ಟು ಮಾಡ್ತೀನಿ. ಸೊ ಲೆಟ್ಸ್ ಸಿ. ವೈರ್ ಅಂತ ತೋರಿಸಿಲ್ಲವಲ್ಲ, ಲೈಟ್ನಿಂಗ್ ಕನೆಕ್ಟರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ, ಅದು ಇದೆ, ಇದರಲ್ಲೇ ಐತಿ. ಓಪನ್ ಮಾಡಿ ನೋಡೋಣ. ನೈಸ್ ಪ್ಯಾಕೇಜಿಂಗ್ ಪೀಸ್ ಬೈ ದ ವೇ. ನೋಡಿ ಕವರ್ ಕೊಟ್ಟಿದ್ದಾರೆ ಮೈಕಿಗೆ. ಇಷ್ಟಿದೆ ವೈರ್, ಚಾರ್ಜಿಂಗ್ ವೈರ್ ಇದು. ಆ್ಯಂಡ್ ಇದು ನೋಡಿ ಮೈಕ್ ಹಾಕೋಕ್ಕಂತ ನಾಯ್ಸ್ ರಿಡಕ್ಷನಿಗೆ ಕೊಟ್ಟಿದ್ದಾರೆ. ಇದು ನಿಮ್ಗೆ ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ, ಎರಡು ಟ್ರೈ ಮಾಡೋಣ. ಸೊ ಇದು ರಿಸೀವರ್ ನೋಡ್ರಿ, ಕನೆಕ್ಟ್ ಮಾಡ್ತಿದ್ದೀನಿ. ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಆನ್ ಬಟನ್. ಇನ್ನು ಒಂದು ಕ್ಲಿಕ್ ಮಾಡಿದರೆ ಇಲ್ಲಿ ಬ್ಲೂ ಲೈಟ್ ಬರುತ್ತೆ. ಬ್ಲೂ ಲೈಟ್ ಅಂದರೆ ಆ ರಿಸೀವರ್ ಏನು ಫೋನಿಗೆ ಕನೆಕ್ಟ್ ಮಾಡಿದ್ನಲ್ಲ ಅದಕ್ಕೆ ಕನೆಕ್ಟ್ ಆಯಿತು ಅಂತ ಅರ್ಥ. ಬ್ಲೂ ಲೈಟ್ ನೋಡ್ತಿದ್ದೀರಾ, ಕಾಣ್ತಿತ್ತಾ? ಬ್ಲೂ ಲೈಟ್ ಇದು. ಹಾಂ, ಅಲ್ಲಿ ರಿಸೀವರಿಗೆ ಕನೆಕ್ಟ್ ಆಯಿತು. ಸೊ ಟೆಸ್ಟ್ ಮಾಡೋಣ ಈಗ. ಸೊ ಈಗ ನಿಮ್ಗೆ ಕೇಳಿಸ್ತಿರೋದು ಈ ಮೈಕಿಂದ ವಾಯ್ಸು. ನೀವು ಡಿಫ್ರೆನ್ಸ್ ನೀವೇ ನೋಡ್ಕೊಳ್ಳಿ. ಅದು ಫಸ್ಟ್ ಇರೋದು ಡೈರೆಕ್ಟ್ ಮೊಬೈಲಿಂದ ಮಾಡಿದ್ದು, ಈಗ ಈ ಮೈಕಿಂದು. ಸೊ ಈಗ ನಾನು ರ್ಯಾಂಡಮಾಗಿ ಮಾತಾಡ್ತಿದ್ದೀನಿ, ನಿಮಗೆ ವಾಯ್ಸ್ ಟೆಸ್ಟ್ ಗೊತ್ತಾಗಲಿ ಅಂತ, ವಾಯ್ಸ್ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ. ಈಗಾಗಲೇ ನಿಮ್ಗೆ ಹೇಳಿದ್ನಲ್ಲ ಡಿಫ್ರೆನ್ಸ್ ನೋಡ್ರಿ ಅಂತ. ನಾನು ನಿಮ್ಗೆ ಹೇಳಿದ್ಮೇಲೆ ನಾನು ವಿಡಿಯೋ ಪಾಸ್ ಮಾಡಿ ನೋಡಿದೆ. ಡಿಫ್ರೆನ್ಸ್ ಮಾತ್ರ ಅಲ್ಟಿಮೇಟ್ ಐತಿ. ಅಂದರೆ ಲೈಕ್ ವಾಯ್ಸ್ ಕ್ಲಿಯರ್ ಐತಿ. ಆ್ಯಂಡ್ ವಾಯ್ಸ್ ನಿಮಗೆ ಏನು ಬೇರೆ ಡಿಸ್ಟರ್ಬೆನ್ಸ್ ಜಾಸ್ತಿ ಕೇಳಲ್ಲ. ಈಗ ಇಂಡೋರ್ ಅದೀನಿ, ಬಟ್ ಎಷ್ಟು ಡಿಸ್ಟರ್ಬೆನ್ಸ್ ಇರ್ಬೇಕು ಅಷ್ಟೈತಿ ಇಂಡೋರ್ ಒಳಗೆ. ಔಟ್ಡೋರ್ ಒಂದ್ಸತಿ ಟೆಸ್ಟ್ ಮಾಡ್ತೀನಿ, ಬಟ್ ಡಿಫ್ರೆನ್ಸ್ ಮಾತ್ರ ನನಗಂತೂ 100% ಕ್ಲಿಯರ್ ಐತಿ. ಪ್ಲಸ್ ಹೈಲಿ ರೆಕಮೆಂಡ್ ಮಾಡ್ತೀನಿ. ಬಿಗಿನರ್ಸಿಗೆ ಇದು ಬೆಸ್ಟ್ ಮೈಕ್. ನಾನು ಬಿಗಿನರ್, ನೀವು ಬಿಗಿನರ್ ಆಗಿದ್ದರೆ ಈ ಮೈಕ್ ಲೈಕ್ 1000 ರೂಪೀಸಲ್ಲಿ ಬೆಸ್ಟ್ ಮೈಕ್ ಐತಿ. ಆ್ಯಂಡ್ ನೀವು ಟ್ಯುಟೋರಿಯಲ್ಸ್ ಮಾಡ್ಬೋದು, ಡ್ಯಾನ್ಸ್ ಟ್ಯುಟೋರಿಯಲ್ಸ್ ಮಾಡ್ಬೋದು, ಕುಕ್ಕಿಂಗ್ ಮಾಡ್ಬೋದು, ರ್ಯಾಂಡಮಾಗಿ ಮಾತಾಡ್ಬೋದು, ಈ ಥರ ಏನಾದ್ರು ಪ್ರಾಡಕ್ಟ್ ರಿವ್ಯೂ ಇದ್ರೆ ಮಾಡ್ಬೋದು, ಆ್ಯಂಡ್ ವ್ಲಾಗ್ಸ್ ಮಾಡ್ಬೋದು. ಯಾವುದೇ ಫೀಲ್ಡ್ ಇರಲಿ, ಯಾವುದೇ ಫೀಲ್ಡ್ ನಿಮ್ಮ ವಾಯ್ಸ್ ಬೇಕು ಅದಕ್ಕೆ ಅಂದರೆ ನಿಮ್ಗೆ ಹತ್ರ ಬಜೆಟಲ್ಲಿ ಬೆಸ್ಟ್ ಕೆಲಸ ಮಾಡೋದು ಮಾತ್ರ ಈ ಡಿಜಿಟೆಕ್ ಮೈಕ್. ಇನ್ನೊಂದೇನೆಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಅಂತೇಳಿ ಬಡ್ ಕೊಟ್ಟಾರೆ. ಸೊ ಇದನ್ನು ಹಾಕಿ ಟೆಸ್ಟ್ ಮಾಡೋಣ. ಅದು ಎಷ್ಟು ಕೆಲಸ ಮಾಡುತ್ತೋ ನನಗಂತೂ ಗೊತ್ತಿಲ್ಲ. ಸೊ ಟೆಸ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಆ್ಯಂಡ್ ಇದಾದಮೇಲೆ ಔಟ್ಡೋರ್ ಹೋಗಿ ಟೆಸ್ಟ್ ಮಾಡ್ತೀನಿ. ಅದನ್ನು ನೋಡಿರಿ. 10 meters ಅಂತ ಕೊಟ್ಟಿದ್ದಾರೆ ಇದ್ರ ಮೇಲೆ. 10 meters ಚೆಕ್ ಮಾಡಿ ಹೇಳ್ತೀನಿ. ನಾಯ್ಸ್ ಕ್ಯಾನ್ಸಲೇಷನ್ ಬಡ್ ಹಾಕೀನಿ. ಈಗ ಟೆಸ್ಟ್ ಮಾಡ್ತೀನಿ ಹಾಕ್ಕೊಂಡು ಅನ್ಸುತ್ತೆ. ಓಕೆ, ಹೀಗೆ ಹೆಂಗೆ ಕೇಳುತ್ತೆ ನೋಡಿರಿ. ಡಿಫ್ರೆನ್ಸ್ ನೀವು ನೋಡಿರಿ, ನಾನು ಆಮೇಲೆ ಚೆಕ್ ಮಾಡ್ತೀನಿ. ಆ್ಯಂಡ್ ಈಗ ಔಟ್ಡೋರ್ ಹೋಗಿ ಚೆಕ್ ಮಾಡೋಣ. ಲೈಕ್ 10 meters ಡಿಸ್ಟೆನ್ಸ್ ನೋಡೋಣ. ಕಮ. ಸೊ ಈಗ 1 meter ಡಿಸ್ಟೆನ್ಸಲ್ಲಿದ್ದೀನಿ. ಔಟ್ಡೋರ್, ಇಂಡೋರ್ 1 meter 2 meters ಇದ್ದೆ. ಬಟ್ ಇಲ್ಲಿ ಔಟ್ಡೋರ್ ಆಗಿದ್ದಕ್ಕೆ ಡಿಸ್ಟರ್ಬೆನ್ಸಸ್ ಇರ್ತಾವೆ, ಗಾಡಿ ಸೌಂಡ್ ಬರ್ತಿರ್ತಾವೆ, ಜನ ಅಡ್ಡಾಡ್ತಿರ್ತಾರೆ, ಟ್ರಾಫಿಕ್ ಇರ್ತೈತಿ, ಎಲ್ಲ ಇರ್ತೈತಿ. ಸೊ ಡಿಫ್ರೆನ್ಸ್ ನೀವೇ ನೋಡ್ಕೊಳ್ಳಿ. ಈಗ ಒಂದು ಗಾಡಿ ಹೋಗ್ತೈತೆ ನೋಡ್ರಿ. ಸೊ ಈಗ ಸೌಂಡ್ ಹೆಂಗೆ ಕೇಳಿಸಿತ್ತು ನೋಡ್ಕೊಳ್ರಿ. ಆ್ಯಂಡ್ ನಾನು ಹಿಂಗೆ ಹಿಂದೆ ಹೋಗ್ತಿರ್ತೀನಿ. ಮಿನಿಮಮ್ 10 meters ಅಂತ ಹೇಳಿದ್ದಾರೆ ಅವರು. 10 metersವರೆಗೂ ಹೋಗ್ತೀನಿ. ಈಗ ಒಂದು 3 meters ನಿಮಗೆ ಕೇಳಿಸ್ತೈತೆ. ಯಾವಾಗ ಕಟ್ ಆಗ್ತೈತೆ ಅಂತ ನನಗೆ ಗೊತ್ತಾಗಲ್ಲ. ನಾನು ನೋಡ್ತೀನಿ. ಹೋದ್ಮೇಲೆ ನೀವು ಈಗ ಟೆಸ್ಟ್ ಮಾಡಿರಿ. ಹಿಂದೆ ಹೋಗ್ತೀನಿ. ಈಗ ಈಗ ಮ್ಯಾಕ್ಸಿಮಮ್ 10 meters ಅಂತೂ ಬಂದೇನೆ. ಇನ್ನೂ ದೂರ ಹೋಗ್ತೀನಿ ಬೇಕಾದ್ರೆ 10 meters ಆಗಲಿ, ಇನ್ನೂ ಜಾಸ್ತಿ ಹೋಗಿ ಟೆಸ್ಟ್ ಮಾಡೋಣ ಏನೈತಿ. ಟೆಸ್ಟ್ ಮಾಡಿ. ಸೊ ಲೆಟ್ಸ್ ಸಿ.
ಆಲ್ರೆಡಿ ಮೇ ಬಿ ಲೈಕ್ 12-13 ಮೀಟರ್ಸ್ ಹಿಂದೆ ಬಂದೀನಿ. ಕೇಳಿಸ್ತೈತಲ್ಲೋ ಗೊತ್ತಿಲ್ಲ. ಹಾಂ, ಈಗ ಹೋಗಿ ನಾನು ಚೆಕ್ ಮಾಡ್ತೀನಿ, ನೀವು ಚೆಕ್ ಮಾಡಿರಿ. ನೋಡಿ ಜನ ಮಾತಾಡ್ತಿದ್ದಾರೆ, ಗಾಡಿ ಸೌಂಡ್ಸ್ ಬರ್ತವೆ ಎಲ್ಲ. ಹೆಂಗೆ ಕೇಳಿಸುತ್ತೆ ವಾಯ್ಸ್, ಹೆಂಗೆ ಕೇಳಿಸುತ್ತೆ? ಆ ಡಿಸ್ಟರ್ಬೆನ್ಸಸ್ಸಲ್ಲಿ ನಮ್ಮ ವಾಯ್ಸ್ ಕ್ಲಿಯರ್ ಆಯಿತೋ ಇಲ್ಲೋ, ನಮ್ಮ ವಾಕಿಂಗ್ ಸೌಂಡು ಕೇಳಿಸುತ್ತೆ, ಇದರಲ್ಲೆಲ್ಲ ಕ್ಲಿಯರ್ ಆಯಿತೋ ಇಲ್ಲೋ ನೋಡ್ಕೊಳ್ರಿ. ಸೊ ಈಗ ಔಟ್ಡೋರ್ ಹೋಗಿ ಟೆಸ್ಟ್ ಮಾಡಿದ್ವಿ. ನಾನು ವಿಡಿಯೋ ನೋಡಿದೆ, ಚೆಕ್ ಮಾಡಿದೆ. ಔಟ್ಡೋರ್ ಲೈಕ್ 10 ಮೀಟರ್ಸ್ ಅಂತ ಅವ್ರು ಹೇಳಾರ, ಬಟ್ 10 to 13-15 ಮೀಟರ್ಸ್ವರೆಗೂ ಚೆಕ್ ಮಾಡಿದೆ. ಮಸ್ತ್ ಐತಿ ಕ್ವಾಲಿಟಿ ಮಾತ್ರ. ಆ್ಯಂಡ್ ನಿಮಗೆ ಡಿಸ್ಟರ್ಬೆನ್ಸಸ್ ಆಬ್ವಿಯಸ್ಲಿ ಕೇಳ್ತಾವೆ, ಬಟ್ ಆ ಡಿಸ್ಟರ್ಬೆನ್ಸಸ್ ಒಳಗೂ ನನ್ನ ವಾಯ್ಸ್ ಕೇಳಿಸುತ್ತೆ ನಿಮಗೆ ಕ್ಲಿಯರಾಗಿ. ನೀವು ಚೆಕ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರ್ತೈತಿ, ಹೋಗಿ ನೋಡಿ ತೊಗೊಳ್ಳಿ. ನಾನು ಮಾತ್ರ ಹೈಲಿ ರೆಕಮೆಂಡ್ ಮಾಡ್ತೀನಿ ಇದನ್ನು. ಬಜೆಟ್ ಒಳಗೆ ಎಲ್ಲ ನಿಮ್ಮ ಕೆಲಸ, ಎಡಿಟಿಂಗ್ ಕೆಲಸ ತಪ್ತೈತಿ. ನಿಮ್ಗೇನು ಸಾಫ್ಟ್ವೇರ್ಸ್ ಡೌನ್ಲೋಡ್ ಮಾಡ್ಕೊಳ್ಳೋದು ಬೇಕಿಲ್ಲ, ಡೈರೆಕ್ಟ್ ಅಪ್ಲೋಡ್ ಮಾಡ್ಬೋದು. ಜಸ್ಟ್ ವಿಡಿಯೋ ಎಡಿಟಿಂಗ್ ಬಿಟ್ಟರೆ ವಾಯ್ಸಿಂದಂತೂ ಏನೂ ಮಾಡೋದು ಬೇಕಿಲ್ಲ, ಅಷ್ಟು ಕ್ಲಿಯರ್ ಐತಿ ವಾಯ್ಸ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಇದು ನನ್ನ ಹೊಸ ಚಾನಲ್, ಆ್ಯಂಡ್ ನಿಮ್ಮ ಸಪೋರ್ಟ್ ಬೇಕು ನನಗೆ. ಬಾಯ್.